ಹಾಯ್ ಹಲೋ ನಮಸ್ಕಾರ ಡಿಯರ್ ಫ್ರೆಂಡ್ಸ್. ನಾನು ನಿಮ್ಮ ಅರುಣ್ ಚಾಯ್ ಪೆ ಚಾಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆ, ಎಲ್ಲರಿಗೂ ವಿಶ್ ಯು ಎ ವೆರಿ ಹ್ಯಾಪಿ ನ್ಯೂ ಇಯರ್ 2026. ಹೋದ ವರ್ಷ ನಾವು ತುಂಬ ಕಲ್ತ್ಕೊಂಡ್ವಿ. ಮಾರ್ಕೆಟು ಕೂಡ ತುಂಬಾ ಕಲಿಸು, ಪೇಷನ್ಸಿಂದ ಹಿಡಿದು ಸ್ಟಾಕ್ ಸೆಕ್ಟರ್ ವೈಸ್ ರೆಟೇಷನಿಂದ ಹಿಡಿದು ಸುಮಾರು ಕಲ್ತ್ಕೊಂಡಿದ್ದೀವಿ ಲಾಸ್ಟ್ ಇಯರ್. ಈ ವರ್ಷ ಕೂಡ ಇಟ್ ವಿಲ್ ಬಿ ಮೋರ್ ಎನ್ಕರೇಜಿಂಗ್, ಮೋರ್ ಚಾಲೆಂಜಿಂಗ್, ಮೋರ್ ಟಾಸ್ಕ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಇವತ್ತೊಂದು ಒಂದು ಇಂಟ್ರೆಸ್ಟಿಂಗ್ ಮತ್ತು ಒಂದು ಪೆಕ್ಯುಲಿಯರ್ ಸಬ್ಜೆಕ್ಟ್ನ ನಾನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಏನಪ್ಪ ಇದು ಅಂತಂದರೆ, ಈಗ ಎಲ್ಲ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ, ಫೇಸ್ಬುಕ್ ಓಪನ್ ಮಾಡಿದ್ರೆ, ಆರ್ ರಿಲೇಟೆಡ್ ಟು ಫೈನಾನ್ಷಿಯಲ್ ರಿಲೇಟೆಡ್ ಥಿಂಗ್ಸ್ನ ಓಪನ್ ಮಾಡಿದ್ರೆ ನಮಗೆ ಒಂದೇ ಹೆಡ್ಲೈನ್ಸ್ ಕಾಣಿಸ್ತಾ ಇದೆ. ಅದು ಲಾಸ್ಟ್ ವೀಕಿಂದ ಏನಪ್ಪ ಅಂತಂದರೆ, ಟ್ರಂಪು ವೆನಿಜುಲಾ ಮೇಲೆ ಅಟ್ಯಾಕ್ ಮಾಡಿ ರಾಬರ್ಟ್ ಮೊಡೊರಾನ ಹೋಸ್ಟೇಜ್ ಆಗಿ ತಗೊಂಡು ಅವ್ರ ದೇಶಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಇದ್ರ ಬಗ್ಗೆನೇ ತುಂಬ ಚರ್ಚೆ ನಡೀತಾ ಇದೆ, ಕರೆಕ್ಟ್ ಅಲ್ವಾ? ಎಲ್ಲರಿಗೂ ಇದರಿಂದ ಟ್ರಂಪಿಗೆ ಏನು ಬೆನಿಫಿಟ್ ಆಗುತ್ತೆ ಅಂತ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಚರ್ಚೆ ಆಗ್ತಾ ಇರೋದಂತೆ ಏನಪ್ಪ ಅಂತಂದರೆ, ಡ್ರಗ್ಸ್ ಮಾಫಿಯಾದು ಅಲ್ಲ, ಏನೂ ಅಲ್ಲ, ಅಲ್ಲಿ ಆಯಿಲ್ ರಿಸರ್ವ್ಸ್ ಜಾಸ್ತಿ ಇದೆ, ಅದಕ್ಕೆ ಅಲ್ಲಿ ವೆನಿಜುಲಾ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಎಲ್ಲ ಕಡೆಯಿಂದ ಈ ಥರ ನ್ಯೂಸ್ ಬರ್ತಾಯಿದೆ. ಇದು ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಒಂದು 20% ಆರ್ 20-30% ಇಟ್ಸ್ ಎ ವೆರಿ ಗುಡ್ ನ್ಯೂಸ್, ಅಂದರೆ ಅದು ಒಂದು ನ್ಯೂಸ್ ಕರೆಕ್ಟಾಗಿದೆ ಅಂತ. ಬಟ್ ಇನ್ನು 70% ಏನಿದೆ ಅದನ್ನು ಯಾರು ಹೇಳ್ತಾನೆ ಇಲ್ಲ. ಅಂದರೆ ಅದ್ರದ್ದು ಬಿಹೈಂಡ್ ಏನು ನಡೀತಾ ಇದೆ, ಯಾಕೆ ಅದನ್ನು ಅಟ್ಯಾಕ್ ಮಾಡಿದ್ರು, ಇದನ್ನು ಯಾರೂ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಡೇಟೇ ಮಾಡ್ತಾ ಇಲ್ಲ. ಏನಕ್ಕಪ್ಪ ಅಂತ ಮೋಸ್ಟ್ ಪ್ರಾಬ್ಲಿ ಯಾರಿಗೂ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಮೂರು ಯಾರೂ ಅದನ್ನು ಅಷ್ಟೊಂದು ಸೀರಿಯಸ್ ಆಗು ತಗೊಂಡು ಇಲ್ಲ. ಸೊ ಇದನ್ನು ನಾವು ನೋಡ್ತಾ ಹೋದರೆ ಯಾಕೆ ಅಟ್ಯಾಕ್ ಮಾಡಿದ್ದು ಮತ್ತು ಅದರಿಂದ US ಏನು ಲಾಭ ಇದೆ ಅದನ್ನು ನಾವು ಇವಾಗ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದರಿಂದ ಅದು US ಏನು ಲಾಭ ಆಗ್ಬೋದು ಅಂತ ನೋಡೋಕ್ಕೆ ಅಂತ ಹೋದರೆ, ಫಸ್ಟ್ ಆಫ್ ಆಲ್, ಮೋರ್ ಓವರ್ ಟ್ರಂಪ್ ಎಲ್ಲರೂ ಅಂದ್ಕೊತಾ ಇದ್ದಾರೆ ಟ್ರಂಪು ಎಲ್ಲ ದೇಶದ ಮೇಲೆ ಪ್ರೆಷರ್ ಕೊಡ್ತಾ ಇದ್ದಾನೆ ಅಂತ. ಅಂದರೆ ಅವನಿಂದ ಬೇರೆ ದೇಶಗಳಿಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅಂತ. ಬಟ್ ಇನ್ಸೈಡಲ್ಲಿ ಆರ್ ವೆನ್ ಯು ಮಾನಿಟರ್ ಕ್ಲೋಸ್ಲಿ ಆನ್ US, ಅಲ್ಲಿ ಪ್ರೆಷರ್ ಬರ್ತಾ ಇರೋದು ಬೇರೆ ದೇಶಗಳಿಗಲ್ಲ, ಇನ್ಸ್ಟೆಡ್ US ಮೇಲೇ ತುಂಬ ಪ್ರೆಷರ್ ಇದೆ. ಎಕ್ಸ್ಪೆಷಲಿ ಟ್ರಂಪ್ ಮೇಲೆ ತುಂಬ ಪ್ರೆಷರ್ ಇದೆ. ಏನಕ್ಕೆ ಈ ಅಂತ ನೋಡೋಕ್ಕೆ ಅಂತ ಹೋದರೆ, ಈ ವೆನಿಜುಲಾ ಅಟ್ಯಾಕ್ ಆಗಿರೋದು 2 ರೀಸನ್ಗೆ ಪಾಸಿಬಿಲಿಟೀಸ್ ಇದೆ, ಮೇಜರ್ ಪಾಸಿಬಿಲಿಟೀಸ್ ಫಾರ್ 2 ರೀಸನ್ಸ್. ಏನಪ್ಪ ಅಂತಂದರೆ, ಈಗ ನಾವು ನೋಡೋಕ್ಕೆ ಅಂತ ಹೋಗ್ತಾ ಇರೋದು ದ ಮೇನ್ ಐಟಮ್ಸ್ ಆಫ್ ವೆನಿಜುಲಾ ಅಟ್ಯಾಕು. ಈಗ ಟ್ಯಾರಿಫ್ ವಾರ್ ಆಗಿರ್ಬೋದು, ಯಾವುದಾದ್ರೂ ತೊಗೊಂಡ್ರು ಇದು 2 ಇಂಪಾರ್ಟೆಂಟ್ ಮೆಜರ್ಸು ತುಂಬ ಕಣ್ಣಿಗೆ ಹತ್ತಿರದಿಂದ ವಾಚ್ ಮಾಡಿದವರಿಗೆ ಕಾಣಿಸುತ್ತೆ. ಏನಪ್ಪ ಅದು ಅಂತಂದರೆ, ಮೊಟ್ಟ ಮೊದಲನೇದಾಗಿ ಈ ವರ್ಷ ಮೇ ಬಿ ಇನ್ ಜೂನ್ ಆರ್ ಜುಲೈ ಆರ್ ಮೇ ಬಿ ಇನ್ ಅನದರ್ 6 months US ಈಸ್ ಗೋಯಿಂಗ್ ಫಾರ್ ಲೋಕಲ್ ಬಾಡಿ ಎಲೆಕ್ಷನ್ಸ್. ಇದರಿಂದ ಏನು ವೆನಿಜುಲಾ ಅಟ್ಯಾಕ್ಗೂ ಇದರಿಗೂ ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಕೊಡಬೇಕು ಲೋಕಲ್ ಇದಕ್ಕೆ ಅಂತಂದರೆ, ಇಲ್ಲಿ ಏನು ತುಂಬ ಹತ್ತಿರದಿಂದ ನೋಡ್ತಾ ಇದ್ದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೋಸ್ಟ್ ಆಫ್ ದ 75% ಆರ್ 75% ಆಫ್ US ಸಿಟಿಸನ್ಸ್ ದೇ ಆರ್ ಅಪೋಸಿಂಗ್ ಟ್ರಂಪ್ಸ್ ಟ್ಯಾರಿಫ್ ಪಾಲಿಸಿ, ಎಸ್ಪೆಷಲಿ ಆನ್ ಇಂಡಿಯಾ ಆ್ಯಂಡ್ ಬ್ರೆಜಿಲ್. ಇಂಡಿಯಾ ಮತ್ತು ಬ್ರೆಜಿಲ್ ಮೇಲೆ ಅವನು ಏನು ಟ್ಯಾರಿಫ್ ಹಾಕಿದ್ದಾನೆ ಅದನ್ನು ಮೋಸ್ಟ್ ಆಫ್ ದ ಸಿಟಿಸನ್ಸ್ ಅಪೋಸ್ ಮಾಡ್ತಾ ಇದ್ದಾರೆ. ಅದು ಕೂಡ ಮೋರ್ ಓವರ್ ಅದ್ರ ಮೇಲೆ 2-3 ಕಂಟ್ರಿ ಇದನ್ನು ಹಾಕಿದ್ದಾರೆ, ಅಂದರೆ ಚಾರ್ಜಸ್ ಕೂಡ ಹಾಕಿದ್ದಾರೆ US ಸೆಕ್ಯೂರಿಟಿ ಇದರಲ್ಲಿ. ಸುಪ್ರೀಂ ಕೋರ್ಟಲ್ಲಿ ಅದು ಪೆಂಡಿಂಗ್ ಕೂಡ ಇದೆ. ಅದು ನಿನ್ನೆ ಕೂಡ ಅದು ಸುಪ್ರೀಂ ಕೋರ್ಟು ಡಿಸಿಷನ್ ಬರಬೇಕಿತ್ತು, ಬಟ್ ಬಂದಿಲ್ಲ. ಮೇ ಬಿ ಬೈ 14th ಇಲ್ಲ ವೆಡ್ನೆಸ್ಡೇ ಹೊತ್ತಿಗೆ ಅದು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೌ ಇಟ್ ವಿಲ್ ಗೋ, ಇಟ್ ಈಸ್ ಅಪ್ ಟು ದ US. ಬಟ್ ಇಲ್ಲಿ ಆ ಎಲೆಕ್ಷನಿಂದ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಇನ್ ಕೇಸ್ ರಿಪಬ್ಲಿಕನ್ಸ್ ಅಂತ ಏನಿದ್ದಾರೆ, ಈ ಟ್ರಂಪ್ ಇರೋವಂಥ ಪೊಲಿಟಿಕಲ್ ಪಾರ್ಟಿ, ಆ ಪಾರ್ಟಿ ಏನಾದರೂ ಈ ಎಲೆಕ್ಷನ್ಸಲ್ಲಿ ಸೋತೋದ್ರೆ
ದೇರ್ ಇಸ್ ಎ ಹೈ ಚಾನ್ಸ್ ಆಫ್ ಇಂಪೀಚ್ಮೆಂಟ್. ಅಂದರೆ ಟ್ರಂಪೇ ಹೇಳಿರೋ ಪ್ರಕಾರ ಅವನ್ನ ಇಂಪೀಚ್ಮೆಂಟ್ ಆಗುತ್ತೆ, ಅಂದರೆ ಬೇರೆ ಪ್ರೆಸಿಡೆಂಟ್ ಬರೋ ಚಾನ್ಸಸ್ಸು ಇರುತ್ತೆ. ಅಂದರೆ ಇದನ್ನು ತೆಗೆದ್ಬಿಡ್ತಾರೆ, ಪ್ರೆಸಿಡೆಂಟಿಂದನೇ ತೆಗೆದ್ಬಿಡ್ತಾರೆ. ಹಿ ಮೇ ಲೂಸ್ ಹಿಸ್ ಜಾಬ್. ಒನ್ಸ್ he lose his job, again the policy may change. There are lot of repercussions goes on after that. ಅದಕ್ಕೋಸ್ಕರ ಟ್ರಂಪ್ಗೆ ಇದು ಒಂದು ತುಂಬ ಚಾಲೆಂಜಿಂಗ್ ಆಗೋಗಿದೆ. ಸೊ ಹಿ ಮೇ ಬಿ ಅಂಡರ್ ವೆರಿ ಬಿಗ್ ಪ್ರೆಷರ್ ಟು ಕಂಟ್ರೋಲ್ ದಟ್. ಈ ಕಂಟ್ರೋಲ್ ಮಾಡಬೇಕಂತ ಅಂದರೆ ಟ್ರಂಪ್ಗೆ ಇದ್ದಿದ್ದು ಎರಡು ಮೇನ್ ಗೋಲು. ಒಂದು ಏನಪ್ಪ ಅಂತಂದರೆ, ಈಗ ಇಷ್ಟು ದಿನ ತನಕ ನಾವು ನೋಡ್ಕೊತ ಬಂದಿರೋ ಹಾಗೆ he was organizingly or indirectly saying that he was stopping wars. ರಷ್ಯಾ ಯುಕ್ರೇನ್ ಆಗ್ಬೋದು, ಬೇರೆದು ಇರಾನು ಇಸ್ರೇಲು, ಇಂಡಿಯಾ ಪಾಕಿಸ್ತಾನ, ಈ ಥರ ಸುಮಾರು ಒಂದು 7 ವಾರ್ನ ನಾನು ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳ್ಕೊತ ಬರ್ತಾ ಇದ್ದಾನೆ. ಬಟ್ ಏನಪ್ಪ ಅಂತಂದ್ರೆ ರಷ್ಯಾ ಮತ್ತು ಯುಕ್ರೇನ್ದು ಅವನು ವಾರು ಸ್ಟಾಪ್ ಮಾಡೋಕ್ಕಾಗ್ತಾಯಿಲ್ಲ. ಒಂದು ಕಡೆಯಿಂದ ಯುಕ್ರೇನು ಸ್ಟಾಪ್ ಮಾಡ್ತಾಯಿಲ್ಲ, ಇನ್ನೊಂದು ಕಡೆಯಿಂದ ರಷ್ಯಾನು ಸ್ಟಾಪ್ ಮಾಡ್ತಾಯಿಲ್ಲ ವಾರು. ಅದು ಅವನಿಗೆ ತುಂಬ ತಲೆನೋವಾಗಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ಅವನು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಟೈಮಲ್ಲಿ ಅದನ್ನು ಹೇಳ್ಕೊತ ಬಂದಿದ್ದ, ನಾನು ಇದನ್ನು ಒಂದು ಫಸ್ಟ್ ನಂದು ಪ್ರಯಾರಿಟಿ ಬಂದುಬಿಟ್ಟು ರಷ್ಯಾ ಯುಕ್ರೇನ್ ವಾರ್ನ ನಾನು ಸ್ಟಾಪ್ ಮಾಡಿಸ್ತೀನಿ ಅಂತ. ಈಗ ಅದು ಆಗ್ತಾಯಿಲ್ಲ. ಇದು ಆಗ್ತಾಯಿಲ್ಲ ಅಂತಂದರೆ ಜನಕ್ಕೆ ಗೊತ್ತಾಗ್ತಾ ಇರೋದೇನಪ್ಪ, ನಮ್ಗಂತಲ್ಲ, US ಅಲ್ಲಿರೋಂಥ ಜನಗಳಿಗೆ ಏನಪ್ಪ ಗೊತ್ತಾಗ್ತಾ ಇರೋದಂತ ಅಂತಂದರೆ, ಇವನು ಏನು ಹೇಳಿದಾನೋ ಅದನ್ನು ಯಾರೂ ಮಾಡ್ತಾ ಇಲ್ಲ. ಅವನು ಟ್ರಂಪ್ ಏನು ಹೇಳಿದಾನೆ ಅದನ್ನು ಯಾವುದೂ ಮಾಡ್ತಾ ಇಲ್ಲ. ಹಿ ಈಸ್ ನಾಟ್ ಸೀರಿಯಸ್ ಅಪ್ ಟು ಹಿಸ್ ಜಾಬ್ ಅಂತ ಕಂಡು ಹಿಡಿದ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಸ್ಟಾಪ್ ಮಾಡಬೇಕು ಅಂತಂದರೆ ಅವನಿಗೆ ಏನಾದರೂ ಒಂದು ಅವನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಒಂದು ಚಾನ್ಸ್ ಬೇಕಿತ್ತು. ದಟ್ಸ್ ವೈ ಈ ಅಟ್ಯಾಕ್ ವೆನಿಜುಲಾ. ಇಲ್ಲಿ ಆಯಿಲ್ ಇದೆ ಮತ್ತು ಇದಿದೆ, ಅದು ರೀಸನ್ ಒಂದು 20-30% ಇರ್ಬೋದು ಒಬ್ವಿಯಸ್ಲಿ. ಈಗ ಅದು ಆಯಿಲ್ ಇರೋದ್ರಿಂದ ಆಯಿಲ್ ಏನಾದರೂ ಅವ್ರ ಕಂಟ್ರೀಸಿಗೆ ಬಂತು ಅಂದರೆ ಹಿ ಮೇ ಬಿ ಹ್ಯಾವಿಂಗ್ ಎ ಬಿಗ್ ಪೋರ್ಷನ್ ಟು ಸೆಲ್ ದಟ್ ಆನ್ ಹಿಸ್ ಓನ್ ಡಿನಾಮಿನೇಷನ್ಸ್. ಡಾಲರ್ ರಿಲೇಟೆಡಲ್ಲಿ ಯಾರಿಗೆ ಬೇಕಾದ್ರೂ ಅದನ್ನು ಸೆಲ್ ಮಾಡ್ಬೋದಿತ್ತು. ಇದು ಒಂದು ರೀಸನ್ನು ಮೇನ್ ವೆನಿಜುಲಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ದ ಸೆಕೆಂಡ್ ಪಾಯಿಂಟ್ ಈಸ್ ಮೋರ್ ಕ್ರಿಟಿಕಲ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಒನ್. ದಟ್ಸ್ ವೈ ವಿ ಮೇ ಕಾಲ್ ಇಟ್ ವೆರಿ ಸೀರಿಯಸ್. US ಮಾರ್ಕೆಟೇ ಇಟ್ ಇಸ್ ಒನ್ ದ ವೆರಿ ಸೀರಿಯಸ್ ಪೊಸಿಷನ್ಸ್. ಏನಪ್ಪ ಇದು ಅಂತ ನೋಡ್ಕೊತ ಹೋದರೆ, ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೋಸ್ಟ್ ಪ್ರಾಬಬ್ಲಿ 2008 ಎಷ್ಟು ಜನ ಮಾರ್ಕೆಟಲ್ಲಿದ್ದರೂ ಗೊತ್ತಿಲ್ಲ ನನಗೆ. ಬಟ್ ವೆನ್ ದ 2008 ಲೀಮನ್ ಬ್ರದರ್ ಕ್ರ್ಯಾಶ್ ಆದಮೇಲೆ US ಮಾರ್ಕೆಟ್, ಅಂದರೆ ನಮ್ಮದು ಒಂದೇ ಅಲ್ಲ, ಅಕ್ರಾಸ್ ದ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಮಾರ್ಕೆಟು ಕೊಲ್ಯಾಪ್ಸ್ ಆಗಿತ್ತು. ಅಂಥ ಟೈಮಲ್ಲಿ US ಫೆಡ್ರಲ್ ರಿಸರ್ವ್ ಬಂದುಬಿಟ್ಟು ದೇ ಆರ್ ಹ್ಯಾವಿಂಗ್ ಎ ವೆರಿ ಬಿಗ್ ಚಾಲೆಂಜ್ ಆನ್ ಕಂಟ್ರೋಲಿಂಗ್ ದ ಇನ್ಫ್ಲೇಷನ್ ಆ್ಯಂಡ್ ಜಾಬ್ಸ್. ಆ ಟೈಮಲ್ಲಿ ಏನು ಮಾಡಿದರು ಅವರು, ಕ್ವಾಂಟಿಟೇಟಿವ್ ಈಸಿಂಗ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದರು. ಅಂದರೆ ನೋಟ್ ಪ್ರಿಂಟ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಡಿಷ್ನಲ್ ನೋಟ್ ಪ್ರಿಂಟ್ಸು ಡಿಪೆಂಡಿಂಗ್ ಆನ್ ದೇರ್ ಗೋಲ್ಡ್ ರಿಸರ್ವ್ಸ್ ಆ್ಯಂಡ್ ಆಲ್ ಇದನ್ನು ಸ್ಟಾರ್ಟ್ ಮಾಡಿದರು. ಅದರಲ್ಲಿ QE1, QE2, QE3 ಅಂತ QE4 ತನಕನೂ ಬಂದರು 2020ವರೆಗೂ. QE4 ಅಂದರೆ ಕ್ವಾಂಟಿಟೇಟಿವ್ ಈಸಿಂಗ್ ಬಂದು 4 ಟ್ರೆಂಚಲ್ಲಿ ಡಿವೈಡ್ ಮಾಡಿದರು. ಈ ನೋಟ್ ಪ್ರಿಂಟ್ ಮಾಡೋದಕ್ಕೆ ಅವ್ರು ಏನಪ್ಪ ಹೊಸ ಮಾರ್ಗ ಏನು ತೊಗೊಂಡು ಬಂದಿದ್ದು ಅಂತಂದರೆ, ಅಲ್ಲಿರೋ ಜನಗಳಿಗೆ ದೇ ಯೂಸ್ ಟು, ಅಂದರೆ ಅಲ್ಲಿರೋ ಗೋರ್ಮೆಂಟ್ ಕಂಪ್ನಿಗಳಿಗೆ ದೇ ಯೂಸ್ ಟು ಗಿವ್ ಎ ಬಾಂಡ್ಸ್ ಅಟ್ ಅ ಲಿಟ್ಲ್ ಬಿಟ್ ಲೋಯರ್ ಲೆವೆಲ್ ಆಫ್ ಇಂಟ್ರೆಸ್ಟ್. ಬಾಂಡ್ಸ್ನ ಕೊಟ್ಬಿಟ್ಟು ಅದನ್ನು ಪ್ರಿಂಟ್ ಮಾಡ್ಕೊತಾಯಿದ್ರು. ಅದನ್ನು ದುಡ್ಡನ್ನ ಟ್ರೆಷರಿನಲ್ಲಿ ತರ್ಸಂಗೆ ತೊಗೊತಾಯಿದ್ರು. ಬಟ್ ಈ 2020ನಲ್ಲಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಕ್ಕಿಲ್ಲ. 2020ನಲ್ಲಿ ಎಲ್ಲರಿಗೂ ಗೊತ್ತಿರೋಂಗೆ ಕೋವಿಡ್ ಪ್ಯಾಂಡಮಿಕ್ ಬಂತು. ಆವಾಗ ಇವರು ಬಾಂಡನ್ನ ಇನ್ನೂ ಜಾಸ್ತಿಯಾಗಿ ಕೊಟ್ಟರು. ಅಂದರೆ ಅದನ್ನು ಗೋರ್ಮೆಂಟ್ ನಡೆಸಲಿಕ್ಕೆ ಬೇಕಾಗಿರೋವಂಥದ್ದು ಫಂಡ್ ಇರಬೇಕು ಅಂತ ಹೇಳಿದಾಗ, ವೆನ್ ದ ಎಕನಾಮಿಕ್ ಆರ್ ಗ್ರೋತ್ ವಾಸ್ ಸ್ಲೋ ಡೌನ್, they wanted to print the notes or to make the inflation under control or to make the consumption under order. They were supposed to do the quantitative easing, fifth one. ಇದರಿಂದ ಏನು ಸಮಸ್ಯೆ ಆಗ್ತಾಯಿದೆ ಅಂತಂದರೆ, ವೆನ್ 2020ನಲ್ಲಿ ಅದನ್ನು ಕ್ವಾಂಟಿಟೇಟಿವ್ ಈಸಿಂಗ್ ಏನು ಮಾಡಿದ್ರು, ಆವಾಗ ನಾವು ನೋಡಿರೋ ಹಾಗೆ ಅಟ್ ಪ್ರೆಸೆಂಟ್ US ಎಕನಾಮಿ ಈಸ್ ಅರೌಂಡ್ 52 to 54 ಟ್ರಿಲಿಯನ್ ಎಕನಾಮಿ. ಬಟ್ ಅದರಲ್ಲಿ 38 ಟ್ರಿಲಿಯನ್, ಅಂದರೆ ಜನವರಿ 2026ಗೆ USದು ಎಕ್ಸ್ಟರ್ನಲ್ ಡೆಟ್ ಈಸ್ ಅರೌಂಡ್ 38 ಟ್ರಿಲಿಯನ್
ಇದೆ. ಅಂದರೆ ಅಷ್ಟು ಸಾಲ ಅವರು ತೀರಿಸ್ಬೇಕು, ವಾಪಸ್ ಕೊಡಬೇಕು. 38 ಟ್ರಿಲಿಯನ್ ವಾಪಸ್ನ ಕೊಡಬೇಕು. ಇನ್ಕ್ಲೂಡಿಂಗ್ ಈಲ್ಡ್ಸ್. ಅವ್ರು ಏನು ಕಮಿಟ್ಮೆಂಟ್ ಕೊಟ್ಟಿದ್ರು ಆ ಬಾಂಡ್ಸ್ಗೆ, ಅದನ್ನು ಅವರು ವಾಪಸ್ ಕೊಡಬೇಕು. $38 ಟ್ರಿಲಿಯನ್. ಇಮ್ಯಾಜಿನ್ ಎಷ್ಟು ದೊಡ್ಡ ಅಮೌಂಟ್ ಇದು ಅಂತ. ಅದರಲ್ಲಿ ಯಾಕೆ ಈಗ ಟ್ರಂಪ್ ಅಷ್ಟೊಂದು ಪ್ರೆಷರಲ್ಲಿದ್ದಾನೆ ಅಂತಂದರೆ, 2026 ಎಂಡ್ ಆಫ್ ದ ಇಯರ್ ದೇ ವಾಸ್ ಸಪೋಸ್ ಟು ಪೇ ನಿಯರ್ ಟು 9 ಟ್ರಿಲಿಯನ್ ದೇ ವಾಸ್ ಸಪೋಸ್ ಟು ಪೇ ದ ಅಮೌಂಟ್ ಬ್ಯಾಕ್. ದಟ್ ಡೆಟ್, ಎಕ್ಸ್ಟರ್ನಲ್ ಡೆಟ್ಟನ್ನು ಅವರು ಕಡಿಮೆ ಮಾಡಿಕೊಳ್ಳೇಬೇಕು. ಹಾಗಾಗಿ ಹಿ ಈಸ್ ಫೈಂಡಿಂಗ್ ಎ ಸೊಲ್ಯೂಷನ್ ಟು ಕ್ಲಿಯರ್ ದ ಡೆಟ್ಸ್. ಅದನ್ನು ಎಲ್ಲೆಲ್ಲಿ ಪಾಸಿಬಿಲಿಟೀಸ್ ಇದೆ ಅಲ್ಲೆಲ್ಲ ಇಂದನೂ ಅವನು ಟ್ರೈ ಮಾಡ್ತಾ ಇದ್ದಾನೆ. ಅದರಲ್ಲಿ ಮೇಜರಾಗಿ ಅವನಿಗೆ ಸಿಕ್ಕಿರೋದು ಏನಪ್ಪ ಅಂತ ಅಂದರೆ, ಫಸ್ಟ್ ಒನ್ನು ಟ್ಯಾರಿಫ್. ಎಲ್ಲ ದೇಶದ ಮೇಲೆ ಟ್ಯಾರಿಫ್ನ ಹಾಕ್ತಾ ಇದ್ದಾನೆ. ಅಂದರೆ ಯಾವುದೇ ಕಂಟ್ರಿ US ಅಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ರೆ, ಅಂದರೆ ಆ್ಯಸ್ ಎ US ಗೆ ಯಾವುದೇ ಗೂಡ್ಸ್ ಬಂದರೆ ಆ ಗೂಡ್ಸ್ಗೆ ಅವರು ಟ್ಯಾಕ್ಸ್ ಪೇ ಮಾಡಬೇಕು. ಸೊ ದೇರ್ ಟ್ರೆಷರಿ ವಿಲ್ ಗೇನ್. ಆ ಗೇನ್ ಬಂದಿರೋಂಥ ಅಮೌಂಟಿಂದ ಅವರು ದೇ ಕ್ಯಾನ್ ಪೇ ದ ಡೆಟ್ಸ್. ಅದನ್ನು ಮಾಡ್ತಾ ಇದ್ದಾನೆ. ಅದ್ರ ಜೊತೆಗೆ ಹಿ ಈಸ್ ಅಕ್ವೈರಿಂಗ್ ಲೈಕ್ ವೆನಿಜುಲಾ ಅಟ್ಯಾಕ್ ಆಗ್ಬೋದು. ಹಿ ವಾಂಟೆಡ್ ಟು ಪ್ರೂವ್ ಹಿಮ್ಸೆಲ್ಫ್ ಟು ಬಿ ಇನ್ ಅ ಪೊಸಿಷನ್ಸ್. ಹಿ ಈಸ್ ಅಟ್ಯಾಕಿಂಗ್ ವೆನಿಜುಲಾ. ಮೇ ಬಿ ಹಿ ಮೇ ಅಟ್ಯಾಕ್, ಅವನು ಹೇಳಿರೋ ಪ್ರಕಾರ ಗ್ರೀನ್ಲ್ಯಾಂಡು, ಕೂಬಾ, ಡೆನ್ಮಾರ್ಕು, ಈ ಥರ ಎಲ್ಲ ಒಂದಿಷ್ಟು ಅವರದಲ್ಲಿ ಒಂದಿಷ್ಟು ಇಟ್ಕೊಂಡಿದ್ದಾನೆ. ಒಂದಿಷ್ಟು ಕಂಟ್ರಿಗಳನ್ನ ಅಟ್ಯಾಕ್ ಮಾಡ್ಬೋದು ಅಂತ. ಅದರಲ್ಲಿ ಮೇಜರಾಗಿ ಬಂದ್ಬಿಟ್ಟು ಆ ಪ್ರೆಸೆಂಟ್ ಗ್ರೀನ್ಲ್ಯಾಂಡ್ ಇದೆ, ಕೂಬಾ ಇದೆ, ಡೆನ್ಮಾರ್ಕ್ ಇದೆ, ಆದಮೇಲೆ ಇರಾನ್ ಇದೆ. ಸೊ ನೀಡ್ ಟು ವಾಚ್ ಹೌ ವಿ ಗೋ ಫಾರ್ ದಟ್. ಬಟ್ ಬಿಫೋರ್ ಗೋಯಿಂಗ್ ಟು ಎನಿ ವಾರ್ ಲೈಕ್ ಅ ಸಿಚುಯೇಷನ್, ಹಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಮ್ಸೆಲ್ಫ್ ದಟ್ ಇದು instead of creating or proving himself, it will create some other issues. ಇದು UN ಕೌನ್ಸಿಲ್ ತನಕ ಹೋಗ್ಬೋದು, ಯುನೆಸ್ಕೋ ತನಕ ಹೋಗ್ಬೋದು. ದೇರ್ ಆರ್ ಸರ್ಟನ್ ಇಶ್ಯೂಸ್ ವಿ ಮೇ ಕ್ರಿಯೇಟ್ ಇನ್ ದ ಫ್ಯೂಚರ್. ಇದು ಎಲ್ಲದ್ರ ಮೇಲೂ ಒಬ್ವಿಯಸ್ಲಿ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡುತ್ತೆ ಇನ್ ಫ್ಯೂಚರ್. ಮೇಲಾದರೂ ಹೋಗ್ಬೋದು, ಕೆಳಗಾದರೂ ಹೋಗ್ಬೋದು. ಅಟ್ ಪ್ರೆಸೆಂಟ್ ಆ್ಯಸ್ ಆಫ್ ನೋ ನಮ್ಮ ಇಂಡಿಯಾದ ಪೊಸಿಷನ್ಸ್ ಈಗ ನಾವು ಕೇಳ್ಬೋದು, ನೀವೆಲ್ಲ ಇಂಡಿಯಾದು ಬಿದ್ದೋಗುತ್ತಾ ಮಾರ್ಕೆಟು? ಒಬ್ವಿಯಸ್ಲಿ ಅಟ್ ಪ್ರೆಸೆಂಟ್ ಸಿಚುಯೇಷನ್ ನೋಡಿದ್ರೆ ಲೈಟಾಗಿ ಅದು ರಿಯಾಕ್ಟ್ ಮಾಡುತ್ತೆ. ಬಟ್ ಟಿಲ್ ಡೇಟ್ ನಮ್ಮ ಮಾರ್ಕೆಟಿನ ಈಗ GDP ಅನೌನ್ಸ್ಮೆಂಟ್ ಎಲ್ಲ ಚೆಕ್ ಮಾಡ್ತಾ ಇದ್ದರೆ, ದೇ ಹ್ಯಾವ್ ಗಿವನ್ ಆಲ್ಮೋಸ್ಟ್ ಟು ದ ಟ್ಯೂನ್ ಆಫ್ 7.4% GDP ಗ್ರೋತ್ ಕೊಟ್ಟಿದ್ದಾರೆ. ಇಟ್ ಈಸ್ ವೆಲ್ ಎಬೋವ್ ದ ಎಕ್ಸ್ಟ್ರೀಮ್ ಲೆವೆಲ್ಸು ವೆನ್ ಕಂಪೇರ್ ಟು ಅದರ್ ಕಂಟ್ರೀಸ್. ಆ್ಯಂಡ್ ಮೋರ್ ಓವರ್ ಆ ಕಂಟ್ರಿಗಳಿಗೆ ಅಂತ ಅನ್ನೋದಕ್ಕಿಂತ ಅಲ್ಲಿರೋ ಕಂಟ್ರಿಗಳದ್ದು ಪಾಪ್ಯುಲೇಷನ್ ವೈಸು, ಸೈಜ್ ವೈಸ್ ನೋಡಿದ್ರೂ ನಮ್ಮ GDP ಕೂಡ ತುಂಬಾ ಚೆನ್ನಾಗಿದೆ, ಸ್ಟೇಬಲ್ ಆಗಿದೆ. ಈವನ್ ದೋ ಇಟ್ ಮೇ ಕಮ್ ಡೌನ್, ಮೇ ಬಿ ಇಟ್ ವಿಲ್ ಬೌನ್ಸ್ ಬ್ಯಾಕ್ ವೆರಿ ಶಾರ್ಪ್ಲಿ. ಶಾರ್ಟ್ ಟರ್ಮ್ ರಿಯಾಕ್ಷನ್ಸ್ ಇದ್ದೇ ಇರುತ್ತೆ. ಯಾರು ಲಾಂಗ್ ಟರ್ಮ್ ನೋಡ್ತಾ ಇದ್ದೀರಾ, ಸ್ಟೇ ಇನ್ ಇಂಡಿಯನ್ ಇನ್ವೆಸ್ಟ್ಮೆಂಟ್. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ವೆನಿಜುಲಾ ಅಟ್ಯಾಕ್ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.